ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಮುಖ್ಯವಾದ ವಿಷಯ ತಗೊಂಡು ಬಂದಿದ್ದೀನಿ ನಿಮಗೆಲ್ಲ ತಿಳಿಸೋಣ ಅಂತ ಹೇಳಿ. ಯಾವುದರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಈರುಳ್ಳಿ ಬೆಳ್ಳುಳ್ಳಿಯನ್ನು ಏಕೆ ನಿಷಿದ್ಧ ಅಂತ ಕರೀತಾರೆ, ಕೆಲವೊಂದು ದಿನಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಯಾಕೆ ನಾವು ತಿನ್ನಬಾರ್ದು, ದೇವರ ನೈವೇದ್ಯಕ್ಕೆ ಯಾಕೆ ನಿಷಿದ್ಧ, ಇದು ಕೆಲವೊಬ್ಬರಿಗೆ ತುಂಬ ಡೌಟ್ಸ್ ಇದೆ. ನನಗೆ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ. ಯಾವುದಾದ್ರೂ ಪೂಜೆ ಅಥವಾ ಯಾವುದಾದ್ರೂ ವ್ರತಗಳು ಮಾಡೋವಾಗ ಅಥವಾ ಏನಾದರೂ ಪೂಜೆ ಹೇಳಿದಾಗ, ಸ್ತೋತ್ರಗಳನ್ನು ಹೇಳ್ಕೊಟ್ಟಾಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಕಾ ತಿನ್ನಬಾರ್ದಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಆಮೇಲೆ ಈ ಪ್ರಶ್ನೆಯನ್ನು ಒಬ್ಬರು ನನಗೆ ಬರೆದು ಹಾಕಿದರು, ದಯವಿಟ್ಟು ತಿಳಿಸ್ಕೊಡ್ರಿ, ಯಾಕೆ ನಿಷಿದ್ಧ, ಯಾಕೆ ಯಾವ ದಿನಗಳಲ್ಲಿ ನಾವು ತಿನ್ನಬಾರ್ದು, ಯಾಕೆ ಹೀಗೆ ನಿಷಿದ್ಧ ಇದು ಅಂತ ಕೇಳಿದ್ರಿ. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ನಮ್ಮ ಸನಾತನ ಧರ್ಮದಲ್ಲಿ ಹಲವಾರು ಜಾತಿ ಉಪಜಾತಿಗಳಿದ್ದಾವೆ. ಎಲ್ಲ ವರ್ಗದಲ್ಲೂ ಅವರದ್ದೇ ಆದ ಪದ್ಧತಿಗಳು ಆಚರಣೆಗಳು ಇದ್ದೇ ಇರುತ್ತೆ ಅಲ್ವಾ. ದೈವಾರಾಧನೆಯಲ್ಲಿ ಪೂಜೆಗಳು ವ್ರತಗಳು ಇಂತಹ ಒಂದು ಕಾರ್ಯಕ್ರಮಗಳು ಅವರವರದ್ದೇ ಪದ್ಧತಿಯಲ್ಲಿ ಅವರವರದ್ದೇ ಸಂಪ್ರದಾಯದಲ್ಲಿ ಅವರು ನಡೆಸ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಕೆಲವು ಧರ್ಮಗಳಲ್ಲಂತೂ ಇಂದಿಗೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದಿಲ್ಲ, ತರೋದೂ ಇಲ್ಲ ಮನೆಗಳಿಗೆ. ಹಾಗೆ ಕೆಲವೊಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ದೇವರ ವಿಷಯಕ್ಕೆ ಬಂದ್ರಂತೂ ದೇವರ ನೈವೇದ್ಯಕ್ಕೆ ಇದು ನಿಷಿದ್ಧವಾದ ಪದಾರ್ಥ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದನ್ನು ಬಳಸೋ ಹಾಗೇ ಇಲ್ಲ. ಇನ್ನು ಕೆಲವೊಂದು ಕಾರ್ಯಕ್ರಮಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಇನ್ನು ಕೆಲವೊಂದು ಏನೋ ಫಂಕ್ಷನ್ಗಳು ಮಾಡ್ತಾ ಇರುವಾಗ, ದೈವ ಕಾರ್ಯಗಳಲ್ಲಿ ಅಡುಗೆಗಳಿಗೆ ಈ ಈರುಳ್ಳಿ ಬೆಳ್ಳುಳ್ಳಿ ಪದಾರ್ಥಗಳನ್ನು ಬಳಸೋದಿಲ್ಲ, ಬಳಸೋ ಹಾಗೂ ಇಲ್ಲ. ಯಾಕೆ ಹೀಗೆ, ಏನು ಕಾರಣ ಅಂತ ತಿಳ್ಕೊಳ್ಳೋಣಂತೆ. ನಾವು ಸೇವಿಸ್ತಕ್ಕಂತಹ ಆಹಾರವನ್ನು 3 ವಿಧವಾಗಿ ವಿಂಗಡಿಸಲಿಕ್ಕೆ ಆಗುತ್ತೆ. ಏನೇನು ಅಂತಂದರೆ, ಸತ್ವ, ರಾಜಸ, ತಾಮಸ ಅಂತ ಹೇಳಿ 3 ಭಾಗವಾಗಿ ನಾವು ಆಹಾರವನ್ನು ವಿಂಗಡಣೆಯನ್ನು ಮಾಡ್ತೀವಿ. ಸಾತ್ವಿಕ ಆಹಾರ ಅಂತ ಕರಿತೀವಿ. ಅವುಗಳನ್ನು ತಿನ್ನೋದ್ರಿಂದ ನಮಗೆ ಮನಸ್ಸಿಗೆ ನೆಮ್ಮದಿ, ಏಕಾಗ್ರತೆ, ಆಮೇಲೆ ಶಕ್ತಿ, ಆಮೇಲೆ ಸತ್ಯವನ್ನು ನುಡಿಯುವಂತಹ ಮನಸ್ಸು, ಒಳ್ಳೆಯ ಭಾವನೆ, ಒಳ್ಳೆಯ ಚಿಂತನೆ, ಇದನ್ನೆಲ್ಲ ನಮಗೆ ದೇಹಕ್ಕೆ ಕೊಡುತ್ತೆ. ಮತ್ತು ಸತ್ಯವನ್ನು ನುಡಿಬೇಕು ಅನ್ನುವಂಥ ಒಂದು ಮನಸ್ಸು ಬರುತ್ತೆ, ಒಳ್ಳೆಯ ಭಾವನೆ ಬರುತ್ತೆ, ಒಳ್ಳೆಯ ಬುದ್ಧಿಶಕ್ತಿ ಬರುತ್ತೆ. ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ. ಮುಖ್ಯವಾಗಿ ಹೇಳೋದಾದರೆ, ನಾವು ಏನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತೀವೋ ಅದನ್ನು ನಮಗೆ ಮಾಡೋದಕ್ಕೆ ಸಾಧ್ಯವನ್ನು ಮಾಡಿಕೊಡುತ್ತೆ ಅಂತಹ ಒಂದು ಆಹಾರ ಪದಾರ್ಥಗಳು. ಉದಾಹರಣೆಗೆ ಹೇಳಬೇಕಂದ್ರೆ ಹಣ್ಣುಗಳು ಮುಖ್ಯವಾಗಿ, ಹಾಗೆ ಕೆಲವು ತರಕಾರಿಗಳು, ಹಸಿ ತರಕಾರಿಗಳು, ಧಾನ್ಯಗಳು ಅಂತ ಹೇಳ್ಬೋದು, ಬೇಳೆಕಾಳುಗಳು. ಹೇಗೆ ಅಂತಂದರೆ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಂತಹ ಆಹಾರವನ್ನು ನಾವು ಸಾತ್ವಿಕ ಆಹಾರ ಅಂತ ಕರಿತೀವಿ. ಇವುಗಳ ಸೇವನೆ ಮಾಡೋದ್ರಿಂದ ನಾವು ಮನಸ್ಸು ಶಾಂತವಾಗಿರುತ್ತೆ. ಮುಖ್ಯವಾಗಿ ಒತ್ತಡ ಬರೋದಿಲ್ಲ. ಪ್ರೆಷರ್ ಅಂತ ಏನಂತೀವಿ, ಸುಮ್ಮನೆ ಏನೇನೋ ಟೆನ್ಷನ್ಗಳು ಪ್ರೆಷರ್ ಆಗಿ ತಲೆ ಒಂಥರ ಇದಾಗುತ್ತಲ್ವ, ಆ ಥರ ಒತ್ತಡ ಬರೋದಿಲ್ಲ ಮನಸ್ಸಿಗೆ. ಆಮೇಲೆ ಆತಂಕ ಕಡಿಮೆ ಆಗುತ್ತೆ, ಭಯ, ಇನ್ನೇನು ತುಂಬ ಜನ ಹೇಳ್ತಾ ಇರ್ತೀರಲ್ವ, ಪೂಜೆ ಮಾಡೋವಾಗ ಭಯ ಆಗುತ್ತೆ. ಇದೇ ಕಾರಣಕ್ಕೇ ಸಾತ್ವಿಕರು ಯಾವಾಗಲೂ ಸಾತ್ವಿಕ ಆಹಾರವನ್ನೇ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಂದನೂ ಆ ಥರ ನಡ್ಕೊಂಡು ಬಂದಿರ್ತಾರೆ. ಈಗ ಋಷಿ ಮುನಿಗಳು ತಗೊಳ್ರಿ, ಅಥವಾ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವರು, ಯತಿಗಳು, ಸನ್ಯಾಸಿಗಳು, ಯಾಕೆ ಅವರು ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಾರೆ ಅಂದರೆ ಈ ಎಲ್ಲ ಒಂದು ಗುಣಗಳು ಅವರಲ್ಲಿರುತ್ತೆ ಅಲ್ವಾ. ಹಾಗಾಗಿ ಅವರ ಮನಸ್ಸು ಅವರ ಹತೋಟಿಯಲ್ಲಿರುತ್ತೆ, ಭಗವಂತನನ್ನು ಒಲಿಸ್ಕೊಂಡಿರ್ತಾರೆ, ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ, ಇನ್ನೊಬ್ಬರಿಗೆ ಬೋಧನೆಯನ್ನು ಮಾಡುವಂತಹ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿರ್ತಾನೆ. ಹೀಗಾಗಿಯೇ ಸಾತ್ವಿಕ ಆಹಾರದ ಸೇವನೆಯಿಂದನೇ ಅವರು ಅದನ್ನೆಲ್ಲ ರೂಢಿಸ್ಕೊಂಡು ಅವರು ಅದನ್ನೆಲ್ಲ ಶಕ್ತಿಯುತವಾಗಿ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ಸಾತ್ವಿಕ ಆಹಾರ ತುಂಬ ಉತ್ತಮವಾದದ್ದು. ಈಗ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಕೆಲವೊಬ್ಬರಿಗೆ ಆಗೋದಿಲ್ಲ, ಆರೋಗ್ಯ ಸಮಸ್ಯೆ ಇರುತ್ತೆ, ಮಾತ್ರೆಗಳನ್ನು ತಗೋಬೇಕಾಗಿರುತ್ತೆ. ಅಂಥವರು ಹಣ್ಣು ತಿನ್ನಿರಿ ಅಂತ ಹೇಳ್ತೀವಿ ಅಲ್ವಾ. ಹಾಲು, ಹಣ್ಣು ಅವು ಸಾತ್ವಿಕ ಆಹಾರ. ಅದರಲ್ಲಿ ಯಾವುದೇ ಒಂದು ಉದ್ರೇಕಗೊಳಿಸುವಂತಹ ಪದಾರ್ಥಗಳು ಯಾವುದೂ ಇರೋದಿಲ್ಲ. ಹಾಗಾಗಿ ಅವು ಸಾತ್ವಿಕ ಆಹಾರ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಎರಡನೇದಾಗಿ ರಾಜಸ ಆಹಾರ. ಯಾವ್ಯಾವು, ಹೇಗೆ ಇವು ಕೆಲಸ ಮಾಡುತ್ತವೆ ನಮಗೆ ಅಂತಂದರೆ,
ಭೂಮಿಯ ಮೇಲಿನ ಆನಂದ, ಆಮೇಲೆ ವಿಲಾಸ, ಇದನ್ನೆಲ್ಲ ನಮಗೆ ಅನುಭವಿಸುವಂತಹ ಆಹಾರಗಳು, ಅನುಭವಿಸಲಿಕ್ಕೆ ನಮಗೆ ಅನುಕೂಲ ಮಾಡುವಂತಹ ಆಹಾರ ಅಂತಲೇ ಹೇಳ್ಬೋದು. ಕೆಲವೊಂದು ಪದಾರ್ಥಗಳಂತೂ ರಾಜಸ ಗುಣ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಅದು ಮುಖ್ಯವಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರಗಳು, ಹೆಚ್ಚು ಹುಳಿ ಪದಾರ್ಥಗಳು, ಮತ್ತು ಮಸಾಲೆ ಜಾಸ್ತಿ ಇರುವಂತಹ ಪದಾರ್ಥಗಳು, ಖಾರ ಜಾಸ್ತಿ ಇರುವಂತಹ ಪದಾರ್ಥಗಳು, ಈ ಥರದ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಮನಸ್ಸಿನಲ್ಲಿ ಬಯಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮಲ್ಲಿ ಉದ್ರೇಕ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಇದರಿಂದ ದುಃಖನೂ ಜಾಸ್ತಿ ಆಗುತ್ತೆ, ಶೋಕ, ರೋಗಗಳು ಜಾಸ್ತಿ ಆಗುತ್ತೆ. ಬಯಕೆಗಳನ್ನು ಹೆಚ್ಚು ಮಾಡುವಂತಹ ಪದಾರ್ಥಗಳು ರಾಜಸ ಗುಣವನ್ನು ಇರ್ತಕ್ಕಂತಹ ಪದಾರ್ಥಗಳು ಅಂತ ಹೇಳ್ತೀವಿ. ಹಾಗಾಗಿ ಇದೆಲ್ಲನೂ ದೇವರಿಗೂ ನಿಷಿದ್ಧವಾದದ್ದು ಅಂತ ಹೇಳ್ತೀವಿ. ಆದಷ್ಟು ನಾವು ದೇವರಿಗೆ ಯಾಕೆ ಯಾವಾಗಲೂ ಹಣ್ಣು ಕಾಯಿ ನೈವೇದ್ಯ ಮಾಡಬೇಕು, ಹಾಲು ಸಕ್ಕರೆ ಅಂತ ಹೇಳ್ತಾ ಇರ್ತೀವಿ ಅಂದರೆ ಇದೇ ಕಾರಣಕ್ಕಾಗಿ. ತುಂಬ ಜಾಸ್ತಿ ಮಸಾಲೆ ಹಾಕಿರುವಂತಹ ಪದಾರ್ಥಗಳು, ಹುಳಿ, ಈ ಥರ ಇರುವಂತಹ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯ ಮಾಡೋದು ಒಳಿತಲ್ಲ ಅಂತ. ಈಗ ನೀವೆಲ್ಲ ಕೇಳ್ಬೋದು, ಹಾಗಾದರೆ ದಿನನಿತ್ಯವಾಗಿ ನಾವು ಇದನ್ನೆಲ್ಲ ಬಳಸ್ತೀವಲ್ವಾ, ಹಾಗಾದರೆ ಏನು ತಿನ್ನಬಾರ್ದಾ ಅಂತ. ಹಾಗಲ್ಲ. ನಾವು ಯಾವುದೇ ಒಂದು ಧರ್ಮ ಕಾರ್ಯವನ್ನು ಮಾಡೋವಾಗ ಅಥವಾ ಪೂಜೆ ಪುನಸ್ಕಾರಗಳು, ವ್ರತಗಳು, ನೇಮಗಳು, ಈ ಥರ ನಾವೇನಾದರೂ ಮಾಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ, ಮುಖ್ಯವಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ ಸೇವನೆ ನಿಷಿದ್ಧ. ಇನ್ನು ಮಿಕ್ಕದಾಗಿ ಖಾರ, ಉಪ್ಪು, ಹುಳಿ ಇದನ್ನೆಲ್ಲ ಬಳಸಿ ಅಡುಗೆಯನ್ನು ಮಾಡಿ ಊಟ ಮಾಡ್ಬೋದು. ಆದರೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳೋದು. ತಿನ್ನಲೇಬಾರ್ದು ಅಂತಲ್ಲ, ಅದನ್ನೆಲ್ಲ ಬಿಟ್ಟು ಜೀವಿಸೋಕ್ಕೂ ಕಷ್ಟ ಆಗುತ್ತೆ, ಅದೆಲ್ಲ ಬಿಟ್ಟು ಇರೋದಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಸಮಯದಲ್ಲಿ ನಾವು ಕೆಲವೊಂದು ಪದಾರ್ಥಗಳನ್ನು ಬಿಡಬೇಕಾಗತ್ತೆ ತಿನ್ನೋದನ್ನು ಅಂತ ಇದರ ಉದ್ದೇಶ. ಮಧ್ಯಮ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳ್ತೀವಿ. ತುಂಬ ಜಾಸ್ತಿ ಖಾರ ತಿನ್ನೋದು, ಮಸಾಲೆ ಜಾಸ್ತಿ ತಿನ್ನೋದು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಸ್ನೇಹಿತರೆ. ಹೀಗೆ ರಾಜಸ ಗುಣವನ್ನು ಹೊಂದಿರತಕ್ಕಂಥ ಕೆಲವು ಪದಾರ್ಥಗಳನ್ನು ನಿಷಿದ್ಧ ಅಂತ ಹೇಳ್ತಾರೆ. ಈಗ ತಾಮಸ ಇರ್ತಕ್ಕಂಥ ಪದಾರ್ಥಗಳು ಯಾವುವು ಮತ್ತು ಅದನ್ನು ತಿಂದರೆ ನಮ್ಗೆ ಏನಾಗುತ್ತೆ ಇದನ್ನು ತಿಳ್ಕೊಳ್ಳೋಣಂತೆ. ತಾಮಸ ಆಹಾರ ಸೇವನೆಯಿಂದ ಮನಸ್ಸಿನಲ್ಲಿ ಋಣಾತ್ಮಕ ಭಾವನೆ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ರೌದ್ರತೆಗೆ ಪುಷ್ಟಿಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಮನದ ನಿಯಂತ್ರಣ ತಪ್ಪಿ ಹೋಗುತ್ತೆ. ಮತ್ತು ಜಪ, ತಪ, ಧ್ಯಾನ, ಪಾರಾಯಣ, ಪೂಜೆ ಈ ಯಾವುದೂ ಧರ್ಮ ಕಾರ್ಯಗಳನ್ನು ಮಾಡೋದಕ್ಕೆ ಮನಸ್ಸು ನಿಯಂತ್ರಣದಲ್ಲಿ ಇರೋದೇ ಇಲ್ಲ ಸ್ನೇಹಿತರೆ. ಮೊದಲಿಗೆ ಮಾಡಬಾರ್ದು ಅಂತಲೇ ಮನಸ್ಸು ಬರುತ್ತೆ. ಅಯ್ಯೋ ಇದನ್ನೆಲ್ಲ ಯಾರು ಮಾಡ್ತಾರಪ್ಪ, ಯಾಕೆ ಇಷ್ಟು ಕಷ್ಟಪಡಬೇಕು, ಬೆಳಗಿನ ಜಾವ ಯಾಕೆ ಎದ್ದೇಳಬೇಕು, ಧನುರ್ಮಾಸದ ಪೂಜೆ ಯಾಕೆ ಮಾಡಬೇಕು, ಇನ್ನು ಮಾಘ ಮಾಸ ಬರ್ತಾ ಇದೆ, ಮಾಘ ಸ್ನಾನ ಯಾಕೆ ಮಾಡಬೇಕು, ಚಳಿ, ಹಾಗೆ ಅಂತ ಮನಸ್ಸು ಕೊಡೋದೇನೆ ಈ ಒಂದು ತಾಮಸ ಆಹಾರ ಸೇವನೆಯಿಂದ. ಹಾಗಾಗಿ ನಮಗೆ ಯಾವುದರಲ್ಲೂ ಆಸಕ್ತಿ ಕೊಡೋದೇ ಇಲ್ಲ. ದೇವರು, ಭಕ್ತಿ, ಧ್ಯಾನ ಯಾವುದು ಬೇಡ ಅಂತಲೇ ಅನಿಸುತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಏಕಾಗ್ರತೆನೇ ಬರೋದಿಲ್ಲ ಅಂತ ಹೇಳ್ತೀವಿ. ಈಗ ನಾವು ಏನೋ ಪೂಜೆ ಕೂತ್ಕೊಂಡಿರ್ತೀವಿ, ಆಕಳಿಕೆಗಳು ಬರೋದು, ಅಥವಾ ನಿದ್ದೆ ಬಂದಂಗೆ ಆಗೋದು, ಅಥವಾ ದೇವರಲ್ಲಿ ಭಕ್ತಿನೇ ಬರೋದಿಲ್ಲ, ಏಕಾಗ್ರತೆನೇ ಬರೋದಿಲ್ಲ. ತುಂಬ ಜನ ಒಂದೊಂದು ಸಲ ಕಮೆಂಟ್ ಬರ್ತಾ ಇರುತ್ತೆ ನನಗೆ ಇದ್ರ ಬಗ್ಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಹೀಗೆ ಆಗುತ್ತೆ ಮನಸ್ಸಿಗೆ ಅಂತ ಹೇಳ್ತಾರೆ. ಅಂತಹ ಪದಾರ್ಥಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಮಾಂಸ ಸೇವನೆ, ಮದ್ಯಪಾನ ಮಾಡೋದು, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಅಂತೂ ಇದ್ದೇ ಇದೆ, ಮತ್ತು ತಂಬಾಕು ಸೇವನೆ, ಆಮೇಲೆ ಹಿಂದಿನ ದಿನ ಮಾಡಿ ಇಟ್ಟಿರುವಂತಹ ಪದಾರ್ಥಗಳು ಸ್ವಲ್ಪ ಕೊಳೆತು ಹೋಗಿರೋದು ಅಥವಾ ಎತ್ತಿಟ್ಕೊಂಡು ಅದನ್ನೇ ತಿನ್ನೋದು, ಈ ಥರ ಮಾಡಿದ್ರೆ, ಮತ್ತು ಬೇಕ್ರಿ ಪದಾರ್ಥಗಳು, ಬೇಕ್ರಿಯಲ್ಲಿ ತಯಾರಿಸುವಂತಹ ಉತ್ಪನ್ನಗಳು, ಹೀಗೆ ಇನ್ನೂ ತುಂಬ ಇದೆ ಸ್ನೇಹಿತರೆ ಹೇಳಬೇಕು ಅಂತಂದರೆ. ಆ ಥರ ಪದಾರ್ಥಗಳನ್ನು ನಾವು ತಿನ್ನೋದ್ರಿಂದ ನಮಗೆ ತಾಮಸ ಗುಣ ಹೆಚ್ಚಾಗುತ್ತೆ, ದುಷ್ಟ ಬುದ್ಧಿಗಳು ಜಾಸ್ತಿ ಬರುತ್ತೆ ಮನಸ್ಸಿನಲ್ಲಿ. ಹಾಗಾಗಿ ಇವೆಲ್ಲ ಪದಾರ್ಥಗಳು ನಿಷಿದ್ಧ ಅಂತ ಹೇಳ್ತಾರೆ. ಆಮೇಲೆ ಚಪ್ಪಲಿಯನ್ನು ಹಾಕ್ಕೊಂಡು ಅಡಿಗೆಯನ್ನು ಮಾಡಿರುವಂಥದ್ದು ಅದನ್ನು ನಾವು ಸೇವನೆ ಮಾಡೋದು. ಹಾಗಾಗಿ ಹಿಂದಿನ ಕಾಲದಲ್ಲೂ ಅಷ್ಟೇ ಸ್ನೇಹಿತರೆ, ತುಂಬ ಜನ ಈ ಹೋಟೆಲ್ಗಳಿಗೆಲ್ಲ ಹೋಗಿ ತಿಂತಾ ಇರಲಿಲ್ಲ. ಈಗಲೂ ನಾವೆಲ್ಲ ಪಾಲನೆಯನ್ನು ಮಾಡ್ತೀವಿ. ಹಾಗಾಗಿ ಹೋಟೆಲ್ಗಳಲ್ಲಿ ತಿನ್ನೋದು, ರೋಡ್ ಸೈಡಲ್ಲೆಲ್ಲೋ ತಿನ್ನೋದು, ಹೀಗೆ ಮಾಡೋದ್ರಿಂದ ತಾಮಸ ಗುಣ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗಲೂ ದೇವರಿಗೆ ನೈವೇದ್ಯವನ್ನು ಮಾಡಿದ್ದು ಅಥವಾ ಕೃಷ್ಣಾರ್ಪಣ ಅಂತ ಹೇಳಿದ್ದು
ಶುದ್ಧವಾಗಿ ಮನೆಯಲ್ಲಿ ಮಾಡಿರುವಂತಹ ಪದಾರ್ಥಗಳು ಇದೆಲ್ಲನೂ ನಮಗೆ ಸತ್ವಗುಣವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ನಮಗೆ ದಿನದಿಂದ ದಿನ. ಹಾಗಾಗಿ ಸಾತ್ವಿಕ ಆಹಾರ ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ. ಇನ್ನು ಕೆಲವು ಗ್ರಂಥಗಳ ಪ್ರಕಾರ ನೋಡೋದಾದರೆ ಹೊಟ್ಟೆಯ ಅರ್ಧ ಭಾಗದಲ್ಲಿ ಘನ ಪದಾರ್ಥ ಇರಬೇಕು, ಅಂದರೆ ಸ್ವಲ್ಪ ನಿಧಾನವಾಗಿ ಜೀರ್ಣ ಆಗುವಂತಹ ಪದಾರ್ಥಗಳು, ಗಟ್ಟಿಯಾದಂತಹ ಪದಾರ್ಥ ಅರ್ಧ ಭಾಗ ಇರಬೇಕು ಹೊಟ್ಟೆಯಲ್ಲಿ. ಇನ್ನು ಕಾಲು ಭಾಗ ಏನಿದೆ ಅದು ನೀರಿರಬೇಕು. ಇನ್ನು ಉಳಿದಂತಹ ಕಾಲು ಭಾಗ ಖಾಲಿಯಾಗಿ ಇರಬೇಕು, ಅಂದರೆ ಗಾಳಿ ಸಂಚಾರಕ್ಕೆ ನಾವು ಸ್ಥಳವನ್ನು ಕೊಡಬೇಕು ಅಂತ ಹೇಳ್ತಾರೆ ಜ್ಞಾನಿಗಳು. ಯಾಕೆ ಅಂತಂದರೆ ನಾವು ತಿಂದಂತಹ ಆಹಾರ ನೀರಿನೊಟ್ಟಿಗೆ ಸೇರಿ ಸುಲಭವಾಗಿ ಜೀರ್ಣ ಆಗಬೇಕು. ತುಂಬ ಬೇಗ ನಮಗೆ ಜೀರ್ಣ ಆಗುವಂತಹ ಪದಾರ್ಥಗಳನ್ನು ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ರಕ್ತ ವೃದ್ಧಿಗೂ ಒಳ್ಳೆಯದು. ನಾವೇನು ತಿಂತೀವೋ ಅದು ರಕ್ತಗತವಾಗಿ ಬರುತ್ತೆ ಅಲ್ವಾ, ಅದು ಜೀರ್ಣ ಆಗುತ್ತೆ, ಅದು ರಕ್ತದಲ್ಲಿ ಸೇರಿಕೊಳ್ಳುತ್ತೆ, ಮಿಕ್ಕಿದಂತಹ ವೇಸ್ಟು ಹೊರಗಡೆ ಬರುತ್ತೆ. ನಮ್ಮ ರಕ್ತದಲ್ಲಿ ಯಾವ ಆಹಾರ ಸೇರುತ್ತೆ, ಎಂತಹ ಗುಣ ಇರ್ತಕ್ಕಂತಹ ಆಹಾರ ಸೇರುತ್ತೋ ಹಾಗೆ ನಮ್ಮ ಮನಸ್ಸು, ನಮ್ಮ ನಡವಳಿಕೆ, ನಮ್ಮ ಬುದ್ಧಿಶಕ್ತಿ ಎಲ್ಲನೂ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ನಿನ್ನ ರಕ್ತ ಎಂಥದ್ದು ಅಂತ ಕೆಲವೊಬ್ರು ಬೈತಾ ಇರ್ತಾರಲ್ವ, ಕೇಳಿಸ್ಕೊಂಡಿರ್ಬೋದು ನೀವು. ನಿನ್ನ ರಕ್ತನೇ ಸರಿ ಇಲ್ಲ, ಅಂಥದ್ದೇ ರಕ್ತ ನಿಂದು, ಕೆಟ್ಟ ರಕ್ತ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಅಂತಂದರೆ ಅಂತಹ ದುಷ್ಟ ಪದಾರ್ಥಗಳ ಸೇವನೆಯನ್ನು ಮಾಡಿದರೆ ಆ ಎಲ್ಲ ದುಷ್ಟ ಪದಾರ್ಥದಿಂದನೇ ರಕ್ತ ವೃದ್ಧಿ ಆಗುತ್ತೆ. ಆ ರಕ್ತ ಹರಿಯುವಂತಹ ನಮ್ಮ ದೇಹ, ಇನ್ನು ನಮ್ಮ ಮನಸ್ಸು, ನಮ್ಮ ಬುದ್ಧಿ ಯಾವ ರೀತಿ ಇರುತ್ತೆ ನೀವೇ ಯೋಚನೆ ಮಾಡಿರಿ ಒಂದು ಸಲ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ಯಾಕೆ ನಾವು ಕೆಳಗಡೆ ಕೂತ್ಕೊಂಡು ಊಟವನ್ನು ಮಾಡಬೇಕು ಅಂತ. ಈಗ ಟೇಬಲ್ ಮೇಲೆ ಕೂತ್ಕೊಂಡು ಊಟವನ್ನು ಮಾಡ್ತಾ ಇರ್ತಾರೆ. ಕೈಲಾಗದೇ ಇರೋರು, ಕೆಳಗೆ ಕೂಡೋದಕ್ಕೆ ಆಗದೆ ಇರೋರಿಗೆ ವಿಧಿ ಇಲ್ಲ, ಏನು ಮಾಡೋದಕ್ಕಾಗಲ್ಲ. ಎಲ್ಲ ಚೆನ್ನಾಗಿತ್ತು, ಕೆಳಗಡೆ ಕೂಡಲ್ಲ ಅಂತ ಹೇಳಬಾರ್ದು. ಕೆಳಗೆ ಕೂತ್ಕೊಂಡು ಪದ್ಮಾಸನ ಚಕ್ಕಮಕ್ಕಳು ಹಾಕ್ಕೊಂಡು ಕೂತ್ಕೊಂಡೇ ನಾವು ಬಗ್ಗಿ ಊಟವನ್ನು ಮಾಡಬೇಕು. ಆಗ ನಾವು ಲಿಮಿಟಾಗಿ ತಿಂತೀವಿ. ಹೊಟ್ಟೆ ಕೆಳಭಾಗದಲ್ಲಿ ಅದು ಕೆಳಗಡೆ ಒತ್ಕೊಳ್ಳುತ್ತೆ. ಆಗ ನಾವು ಒಂದು ಸ್ವಲ್ಪ ಕಡಿಮೆ ಊಟವನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಆಮೇಲೆ ಜೀರ್ಣಶಕ್ತಿನೂ ವೃದ್ಧಿ ಆಗುತ್ತೆ. ಆಮೇಲೆ ದೇವರ ಧ್ಯಾನವನ್ನು ಮಾಡ್ತಾ, ಈಗ ಎಲ್ಲಾದರೂ ನಾವು ಮಠಗಳಿಗೆ, ಎಲ್ಲಾದರೂ ದೇವಸ್ಥಾನಗಳಿಗೆ ಹೋದಾಗ ದೇವರ ಒಂದು ಮಂತ್ರವನ್ನು ಹಾಕಿರ್ತಾರೆ ಅಥವಾ ಹಾಡುಗಳನ್ನು ಹೇಳ್ತಾ ಇರ್ತಾರೆ. ದೇವರ ಸ್ಮರಣೆಯನ್ನು ಮಾಡ್ತಾ ನಾವು ಊಟವನ್ನು ಮಾಡ್ತೀವಿ. ಅಂತಹ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ಎಲ್ಲ ರೀತಿಯಿಂದ ಭಗವಂತನ ಒಂದು ಅಂಶ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಭಗವಂತ ನಮ್ಮಲ್ಲಿದ್ದು ಅದನ್ನು ಒಳಗಡೆ ತಗೊಂಡು ಜೀರ್ಣಶಕ್ತಿಯನ್ನು ಮಾಡುವಂತಹ ದೇವರು. ನಾವು ಯಾರು ಒಳಗಡೆ ಹೋಗಿ ಕೈ ಹಾಕಿ ಅಥವಾ ಮಿಕ್ಸಿ ಹಾಕಿ ಇನ್ನೇನೋ ಮಾಡಿಕೊಂಡು ನಾವು ಎಲ್ಲ ಡೈಜೆಷನ್ ಮಾಡೋದಿಲ್ಲ. ಅದಾಗದೇ ಆಗ್ತಕ್ಕಂಥ ಪ್ರೊಸೀಜರ್ ಇದೆಲ್ಲ. ಹೇಗೆ? ಇದೆಲ್ಲ ಭಗವಂತನ ಪ್ರೇರಣೆಯಿಂದ ನಡೀತಕ್ಕಂತಹದ್ದು. ಹಾಗಿದ್ದಾಗ ರಾಜಸ ಮತ್ತು ತಾಮಸ ಆಹಾರದಿಂದ ಮನಸ್ಸಿನ ಏಕಾಗ್ರತೆ ಮತ್ತು ನಿಯಂತ್ರಣಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಇದೇ ಕಾರಣಕ್ಕಾಗಿ ಹಿಂದಿನವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ನಿಷೇಧ ಅಂತ ಹೇಳ್ತಾ ಇದ್ರು, ಬಳಸ್ತಾ ಇರಲಿಲ್ಲ. ಈಗಲೂ ತುಂಬ ಜನ ಧಾರ್ಮಿಕರು, ಸಾತ್ವಿಕರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಮನೆಯಲ್ಲಿ ತಿನ್ನೋದಿಲ್ಲ. ಇನ್ನು ಧಾರ್ಮಿಕ ಆರಾಧನೆಗಳಲ್ಲಂತೂ ಇದು ನಿಷಿದ್ಧವಾದದ್ದೇ ಅಂತಲೇ ಹೇಳ್ಬೋದು. ಹಾಗಾಗಿ ಧ್ಯಾನ, ತಪಸ್ಸು, ಏಕಾಗ್ರತೆ ರೂಢಿಸ್ಕೊಳ್ಬೇಕು ನಾವು ಅಂತಂದರೆ ಸಾತ್ವಿಕ ಆಹಾರವನ್ನು ಹೆಚ್ಚು ಸೇವನೆಯನ್ನು ಮಾಡಬೇಕು. ಈಗ ಧೈರ್ಯ, ಶಕ್ತಿ, ಸಾಮರ್ಥ್ಯ ವೃದ್ಧಿ ಆಗೋದಕ್ಕೆ ರಾಜಸಿಕ ಆಹಾರ ಉತ್ತಮವಾದದ್ದೇ. ಆದರೆ ನಾವು ನೋಡಿಕೊಂಡು ಕೆಲವೊಂದು ದಿನಗಳಲ್ಲಿ ಅದನ್ನು ನಾವು ನಿಷಿದ್ಧವನ್ನು ಮಾಡ್ಕೋಬೇಕು. ಈಗ ಹಬ್ಬ ಹರಿದಿನಗಳು ಬಂದಾಗ, ಕೆಲವೊಂದು ಮಾಸಗಳಲ್ಲಿ, ಶ್ರಾವಣ ಮಾಸ, ಪೂಜೆಗಳು ಸಾಲಾಗಿ ಬರ್ತಾ ಇರುತ್ತೆ, ಅಂಥ ಮಾಸಗಳಲ್ಲಿ ರಾಜಸಿಕ ಆಹಾರವನ್ನು ಸೇವನೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಶರೀರದಲ್ಲಿ ಉದ್ರೇಕ ಹೆಚ್ಚಾಗುತ್ತೆ. ಹಾಗಾಗಿ ಕೇವಲ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಪದಾರ್ಥ ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಅನೇಕ ಕೆಲವು ಬಗೆಯ ಸೊಪ್ಪುಗಳು, ತರಕಾರಿಗಳು, ಧಾನ್ಯಗಳು ಕೂಡ ತಾಮಸ ಗುಣವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಸೇವನೆಯಿಂದ ನಮಗೇನಾಗುತ್ತೆ ಅಂತಂದರೆ ಉದ್ದೇಶಿತ ಕಾರ್ಯಗಳು ಈಡೇರದೆ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇವಾಗ ನಾವು ಏನಾದರೂ ಅನ್ಕೊತಾ ಇರ್ತೀವಿ, ನಾವೇನೋ ಒಂದು ಉದ್ದೇಶದಿಂದ ಕೆಲವೊಂದು ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ, ಪೂಜೆಗಳನ್ನು ಮಾಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಇಂಥ ಪದಾರ್ಥಗಳನ್ನು, ತಾಮಸಿಕ ಪದಾರ್ಥಗಳನ್ನು ತಿನ್ನೋದ್ರಿಂದ, ರಾಜಸ ಪದಾರ್ಥಗಳನ್ನು ಸಹ ಜಾಸ್ತಿ ತಿನ್ನೋದ್ರಿಂದ ಕೆಲವೊಂದು ಕಾರ್ಯಗಳು ಈಡೇರದೆ ಹೋಗ್ತವೆ ಅಂತ ಹೇಳ್ಬೋದು. ಈಗ ಕೆಲವೊಬ್ಬರು ಕೇಳ್ತಾ ಇರ್ತೀರಲ್ವ, ಏನಾದರೂ ಒಂದು ಸ್ತೋತ್ರ ಹೇಳ್ಕೊಟ್ರೆ ಅಥವಾ ಪೂಜೆಯನ್ನು ಹೇಳ್ಕೊಟ್ರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದಲ್ವ ಮೇಡಮ್ ಅಂತ ಹಾಕ್ತಾ ಇರ್ತೀರ ಕಮೆಂಟಲ್ಲಿ. ಈಗ ನಾವೇನೋ ಪೂಜೆಗಳನ್ನು ಮಾಡ್ತಾ ಇರ್ತೀವಿ, ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪೂಜೆ ಮಾಡ್ಕೊತಾ ಇರ್ತೀವಿ.
ಅಂತಹ ಸಮಯದಲ್ಲಿ ತಿನ್ನಬಾರ್ದಾ ಅಂತ ಕೇಳ್ತೀರಿ. ಯಾಕೆ ತಿನ್ನಬಾರ್ದು ಅಂತ ಹೇಳ್ತೀವಿ ಅಂದರೆ ಇದೇ ಕಾರಣಕ್ಕಾಗಿ. ನಮ್ಮ ಮನಸ್ಸು ನಮ್ಮ ಹತೋಟಿಗಿರೋದಿಲ್ಲ, ಮತ್ತು ಭಕ್ತಿ ಹೆಚ್ಚಾಗೋದಿಲ್ಲ, ಮತ್ತು ನಾವು ಹಿಡಿದಂತಹ ಕಾರ್ಯ ಕೈಗೂಡೋದಿಲ್ಲ. ಆ ಕಾರಣಕ್ಕಾಗಿಯೇ ತಿನ್ನಬಾರ್ದು ಅಂತಹ ದಿನಗಳಲ್ಲಿ ಅಂತ ಹೇಳೋದು. ಹಾಗಾಗಿ ಇಂದಿಗೂ ತಮ್ಮ ತಮ್ಮ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಬರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಚಾಚು ತಪ್ಪದೇ ಅನುಸರಿಸ್ಕೊಂಡು ಬರ್ತಾ ಇರ್ತಾರೆ. ಅಂಥವರೆಲ್ಲ ಸಾತ್ವಿಕರು ಅಂತ ಕರಿತೀವಿ, ಧರ್ಮಾಚರಣೆಯನ್ನು ಮಾಡ್ತಕ್ಕಂಥವರು. ಹಾಗಾಗಿ ನಾವು ಕೆಲವೊಂದು ಪದಾರ್ಥಗಳನ್ನು ನಿಷಿದ್ಧ ಅಂತ ಕರಿತೀವಿ, ಅದನ್ನು ಬಳಸೋದಿಲ್ಲ. ಕೆಲವೊಂದು ದಿನಗಳಂತೂ ಮುಖ್ಯವಾಗಿ ಬಳಸೋದಿಲ್ಲ. ಇನ್ನು ದೇವರ ನೈವೇದ್ಯಕ್ಕಂತೂ ನಿಷಿದ್ಧವಾದ ಪದಾರ್ಥಗಳು ಬರೋದಿಲ್ಲ ಅಂತ ಹೇಳ್ತೀವಿ. ಈಗ ನಾವು ಏಕಾದಶಿ ವ್ರತವನ್ನು ಮಾಡ್ತಾಯಿರ್ತೀವಿ. ಹಿಂದಿನ ದಿನ ಒಂದೆರಡು ಹಿಂದಿನ ದಿನಗಳಲ್ಲಿ ತಿನ್ನಬಾರ್ದು. ಮಾಂಸಾಹಾರ ಆಗಲಿ, ಈರುಳ್ಳಿ ಬೆಳ್ಳುಳ್ಳಿ ಆಗಲಿ, ಈ ಥರದ ಪದಾರ್ಥಗಳನ್ನು ತಿಂದಿರಬಾರ್ದು. ಏಕಾದಶಿ ಮಾಡುವಾಗ ಸ್ವಲ್ಪ ಶುದ್ಧಿಯಿಂದ ಮಾಡಬೇಕು ಅಂತ ಹೇಳ್ತೀವಿ. ಇನ್ನು ವ್ರತಗಳನ್ನು ಮಾಡುವಾಗ, ಪೂಜೆಗಳನ್ನು ಮಾಡುವಾಗ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ನಮ್ಮ ಬುದ್ಧಿಶಕ್ತಿನೂ ನಮ್ಮ ಹತೋಟಿಯಲ್ಲಿರುತ್ತೆ, ಮತ್ತು ನಮಗೆ ದೈವ ಪ್ರೇರಣೆಯೂ ಆಗುತ್ತೆ. ನಾವು ಹಿಡಿದಂಥ ಕೆಲಸ ಸುಲಭವಾಗಿ ಆಗುತ್ತೆ ಅಂತ ಹೇಳ್ತೀವಿ, ನಮ್ಮ ಒಂದು ಪ್ರಯತ್ನದಿಂದ ಮತ್ತು ದೈವ ಬಲದಿಂದ ಅಲ್ವಾ. ಎರಡು ಇದ್ರೇ ನಮಗೆ ಯಾವುದೇ ಒಂದು ಹಿಡಿದಂತಹ ಕಾರ್ಯ ಆಗೋದು. ಹಾಗಾಗಿ ಇಂತಹ ಪದಾರ್ಥಗಳನ್ನು ಕೆಲವೊಂದು ದಿನಗಳಲ್ಲಿ ನಿಷಿದ್ಧವಾಗಿ ನಾವು ತಿನ್ನಬಾರ್ದು ಮತ್ತು ತರಬಾರ್ದು, ಮಾಡಬಾರ್ದು ಅಂತ ಹೇಳೋದು. ಹೀಗೆ ಇದಿಷ್ಟೂ ಈರುಳ್ಳಿ ಬೆಳ್ಳುಳ್ಳಿಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ. ಇದು ಒಬ್ಬರು ಕಮೆಂಟ್ ಹಾಕಿ ಕೇಳಿದರು, ಅಷ್ಟು ನಮಗೆ ತಿಳ್ಕೊಳ್ಳೋಕ್ಕಾಗ್ತಾಯಿಲ್ಲ, ದಯವಿಟ್ಟು ತಿಳಿಸ್ಕೊಡ್ರಿ, ಯಾಕೆ ಬಳಸಬಾರ್ದು, ಯಾಕೆ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂತ. ಹಾಗಾಗಿ ನನಗೆಷ್ಟು ತಿಳಿದಿದೆಯೋ ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದನ್ನು ಕೆಲವೊಬ್ಬರು ತಪ್ಪಾಗಿ ತಿಳಿದು ಕಮೆಂಟನ್ನು ಹಾಕಬೇಡ್ರಿ. ಯಾರಿಗೆ ಗೊತ್ತಿಲ್ವೋ ಅವ್ರಿಗಷ್ಟೇ ತಿಳಿಸಿರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಂದು ಕಮೆಂಟಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಸ್ನೇಹಿತರೆ. ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳ್ತಾರಲ್ವ, ಮಾತು ಸುಳ್ಳಲ್ಲ. ಅವ್ರ ಹೆಸರು ಹೇಳೋದಕ್ಕೆ ನನಗೆ ಇಷ್ಟ ಆಗಲ್ಲ. ಯಾವುದಾದ್ರೂ ಒಂದು ವಿಡಿಯೋ ಹಾಕಿದ್ರೆ ಅದಕ್ಕೊಂದು ಏನಾದರೂ ಕುಂಕು ಮಾತಾಡಿರ್ತಾರೆ. ಇರಲಿ, ಅಂಥವರೆಲ್ಲ ಇರಬೇಕು ನಮ್ಮನ್ನು ಬೆಳೆಸೋದಕ್ಕೆ ಅಂತಲೇ ಹೇಳ್ತೀನಿ. ಮತ್ತು ಯಾರಿಗೆ ಗೊತ್ತಿಲ್ವೋ ಅವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಒಬ್ರಿಗಾಗಿ ನಾನು ಒಂದು ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಇಷ್ಟು ಜನ ನನಗೆ ಸ್ನೇಹಿತರಿದ್ದೀರಾ, ಇಷ್ಟು ಜನ ನನ್ನ ಸಪೋರ್ಟ್ ಮಾಡ್ತೀರಾ ಅಂದಮೇಲೆ ಯಾರ್ಯಾರಿಗೆ ಏನೇನು ಮುಖ್ಯವಾಗಿ ತಿಳ್ಕೋಬೇಕು ಅಂತ ಇರುತ್ತೋ ಅದನ್ನು ಅವ್ರು ಕೇಳಿರ್ತಾರೆ. ಅದ್ರ ಬಗ್ಗೆ ನಾವು ತಿಳಿಸ್ಕೊಡೋದು ನಮ್ಮ ಕರ್ತವ್ಯ ಅಂತಲೇ ನಾನು ಹೇಳ್ತೀನಿ. ಹಾಗಾಗಿ ನನಗೆಷ್ಟು ತಿಳಿದಿದೆಯೋ ಅಷ್ಟು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ಮುಖ್ಯವಾದ ವಿಷಯಗಳನ್ನು ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಅಂಥ ವಿಷಯಗಳನ್ನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲರೂ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಆಚರಣೆಗಳನ್ನು ಮಾಡಿರಿ. ನೀವು ಎಲ್ಲ ಚೆನ್ನಾಗಿ ಇರಬೇಕು ಅನ್ನೋದೇ ನನ್ನದೊಂದು ಉದ್ದೇಶ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹರೇ ಶ್ರೀನಿವಾಸ.